ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಸುಮಂತ್ ಹತ್ಯೆಯಾಗಿ 2 ತಿಂಗಳು ಕಳೆದು ಹೋಯ್ತು. ಯಾಕಂತ ಹೇಳಿದ್ರೆ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರೆ ಇದ್ರ ಅಪ್ಡೇಟ್ ಏನಾಯ್ತು ಅಂತ ಹೇಳಿ. ಆದ್ರೆ ಇದೆಲ್ಲೋ ಒಂದು ಕಡೆ ಕೈ ಬಿಟ್ಟು ಹೋಗುವ ಕೇಸು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ನಾನು 2-3 ಉದಾಹರಣೆ ಕೊಡ್ತೀನಿ ಈ ಸಂಚಿಕೆಯಲ್ಲಿ. ಯಾಕಂದ್ರೆ ಈ ಕೇಸಿನಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯ ವಿಟ್ನೆಸ್ ಇಲ್ಲ, ಎವಿಡೆನ್ಸ್ ಇಲ್ಲ ಅನ್ನೋದೇ ವಿಶೇಷ. ಅಂತ ಹೇಳಿದ್ರೆ ಒಂದು ಸಾಕ್ಷಿನೂ ಇಲ್ಲ, ಇನ್ನೊಂದು ಯಾವುದಾದ್ರೂ ಸಾಕ್ಷ್ಯಾಧಾರಗಳೂ ಇಲ್ಲ ಅನ್ನುವಂಥದ್ದೇ ಸುಮಂತ್ ಕೇಸಿನಲ್ಲಿ ಬರುವಂತದ್ದು. ನಿಮ್ಗೆಲ್ಲರಿಗೂ ಗೊತ್ತು, ಇಡೀ ರಾಜ್ಯದಲ್ಲೇ ಬಹುದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದಂದ್ರೆ ಸುಮಂತ್ ಹತ್ಯೆ ಕೇಸು. ಪ್ರತಿಭಾವಂತ ವಿದ್ಯಾರ್ಥಿ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಮತ್ತು ಕಾಡು ಪ್ರದೇಶದ ತೋಟದ ಮಧ್ಯೆ ಬರುವತ್ತಿಗೆ ಇವನ ಹತ್ಯೆ ನಡೆಯುತ್ತೆ. ಒಬ್ಬ ಬಾಲ ವಿಜ್ಞಾನಿಯಾಗಿದ್ದ. ಆದರೆ ಈ ಹತ್ಯೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಅಂತ ಹೇಳಿದ್ರೆ ಸದನದಲ್ಲೂ ಚರ್ಚೆ ಆಯಿತು. ಆದರೆ ಇಲ್ಲಿವರೆಗೂ ಯಾವ ಆರೋಪಿ ಸಿಕ್ಕಿಲ್ಲ ಅನ್ನುವಂಥದ್ದು ವಿಚಿತ್ರ. ಇನ್ನೊಂದು ಕಡೆ ಕೆಲವೊಂದು ಮಾಹಿತಿ ಪ್ರಕಾರ ಏನು ರಿಕ್ಷಾ ಅವತ್ತಿನ ಬೆಳಗ್ಗೆ ಸ್ಕೂಟ್ರಿಗೆ ಟಚ್ ಆಗುತ್ತೆ, ಅದರ ಬಗ್ಗೆನೂ ಯಾವುದೇ ಸ್ಪಷ್ಟವಾದ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಆಟೋ ಏನು ಓಡಿಸ್ತಾ ಇದ್ರು ಅವ್ರಿಗೆ ಆ ವ್ಯಕ್ತಿಯನ್ನು ಮುಂದೆ ಯಾರು ಬರ್ತಾ ಇದ್ದ ಅವ್ನು ತುಂಬ ಲೈಟ್ ಹಾಕ್ಕೊಂಡಿದ್ದ. ಅಂದರೆ ಏನು ಸುಮಂತ್ ಮನೆ ಇದೆ ಆ ಭಾಗದಿಂದ ಗುಡ್ಡದ ಕೆಳಗೆ ಇಳಿತಾ ಇದ್ದಂಥ ವ್ಯಕ್ತಿ ಮಾಸ್ಕ್ ಹಾಕ್ಕೊಂಡಿದ್ರೆ ಮುಖ ಮುಚ್ಕೊಂಡಿದ್ದ ಅನ್ನುವಂಥದ್ದು ಒಂದಾದರೆ, ಇಟ್ಟಂಥ ಒಂದು ರಾಡ್ ಆಟೋಗೆ ಟಚ್ ಆಗಿ ಹೋಗುತ್ತೆ. ಇದನ್ನ ಸ್ವತಃ ಮೊನ್ನೆ ಸುಮಂತ್ ಮನೆಯವರು ಕೇಳಿದ್ರಂತೆ ಪೊಲೀಸರ ಹತ್ರ. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಬೈಕ್ ಇವತ್ತಿನವರೆಗೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಒಂದು ಮಾಹಿತಿ ಪ್ರಕಾರ ಆ ರೀತಿಯ ಬೈಕ್ ಇನ್ನೂವರೆಗೂ ಸಿಕ್ಕಿಲ್ಲ. ಆ ರೀತಿ ಯಾವುದೇ ಬೈಕು ಯಾವ ಕ್ಯಾಮ್ರಾದಲ್ಲೂ ಇಲ್ಲ. ಕೇವಲ ಒಂದು ಕ್ಯಾಮ್ರಾದಲ್ಲಿ ಬೈಕ್ ಪಾಸ್ ಆಗುತ್ತೆ, ಆದ್ರೆ ಅಲ್ಲಿ ಯಾವುದೇ ರೀತಿಯ ಸ್ಪಷ್ಟವಾಗಿ ಅದರ ನಂಬರು ಇನ್ನೊಂದು ಏನು ದಾಖಲೆ ನಮೂದಾಗಿಲ್ಲ ಅಂತೇಳಿ. ಆಟೋ ಯಾರು ಓಡಿಸ್ತಾರೆ ಅವರನ್ನ ಕೇಳಿದ್ರೆ ಆ ವ್ಯಕ್ತಿ ಲೈಟ್ ಜೋರಾಗಿ ಬಿದ್ದಿತ್ತು, ಆದ್ರೆ ಪೂರ್ತಿ ಮುಖವನ್ನ ಮುಚ್ಕೊಂಡಿದ್ದ ಅನ್ನುವಂಥದ್ದು ಆಟೋದವ್ರು ಹೇಳಿದ್ರಂತೆ. ಇದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದಾದ್ಮೇಲೆ ಇಲ್ಲಿವರೆಗೂ ಬಂದಿರುವಂಥದ್ದಂದ್ರೆ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ. ಈ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತು, ತಲೆಗೆ 2 ಏಟು ಬಿದ್ದಿದೆ, ಹಿಂಬದಿಯಿಂದ ಬಂದು ಹೊಡೆದಿದ್ದಾರೆ ಅಂತೇಳಿ. ಅಂದ್ರೆ ಈ ಹಿಂದೆನೆ ನಿಮ್ಗೆಲ್ಲ ಗೊತ್ತಿರುತ್ತೆ, ಏನು ದೇಹದ ಭಾಗ ಅಂತ ಹೇಳಿದ್ರೆ ಅದು ಜಠರ ಇರ್ಬೋದು ಅಥವಾ ಲಂಗ್ಸ್ ಇರ್ಬೋದು. ಇದೆಲ್ಲ ಈಗ FSL ಹೋಗಿದೆ, ಇನ್ನೂ ವರದಿ ಬಂದಿಲ್ಲ. ಲಂಗ್ಸಿನಲ್ಲಿ ನೀರಿತ್ತು ಅನ್ನುವಂಥದ್ದು, ಅದರ ಅರ್ಥ ನೀರಿತ್ತು ಅನ್ನುವಂಥದ್ದು ಒಂದು ಸುದ್ದಿ ಬಂದರೆ ಅದು ಏನಂತ ಹೇಳಿದರೆ, ಏನು ಹಿಂಬದಿಯಿಂದ ಹೊಡೆದಾಗ ಸುಮಂತ್ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ. ಮೂರ್ಛೆ ತಪ್ಪಿ ಬಿದ್ದಿದ ನಂತರ ಎತ್ಕೊಂಡು ಬಂದು ಬಾವಿಯಲ್ಲಿ ಹಾಕಲಾಗಿದೆ. ಹೀಗಾಗಿನೇ ಏನು ಕೊನೆ ಉಸಿರು ಬಿಡ್ತಾರೆ ಅಂದರೆ ಆ ವ್ಯಕ್ತಿಗೆ ಜ್ಞಾನ ಇರುವುದಿಲ್ಲ, ಅಂದರೆ ಆ ಸಮಯದಲ್ಲಿ ಯಾವುದೇ ಎಚ್ಚರ ಇರುವುದಿಲ್ಲ. ಆದ್ರೆ ಕೊನೆ ಉಸಿರು ಬಿಡುವತ್ತಿಗೆ ಏನು ಉಸಿರಿ ಒಂದು ವೇಳೆ ಎಳೆದಿದ್ರೆ ಒಂದು ವೇಳೆ ಅದು ಲಂಗ್ಸ್ ಅಲ್ಲಿ ನೀರಿರುತ್ತೆ, ಅಥವಾ ಅವನು ಬಚಾವಾಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ, ಅಂದ್ರೆ ಬಾವಿಯಲ್ಲಿ ಬಿದ್ದ ನಂತರ ಬಚಾವಾಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ರೆ ಹೊಟ್ಟೆಯಲ್ಲಿ ನೀರಿರುತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ಸಮಯದಲ್ಲಿ ನೀರು ಕುಡಿತಾರೆ. ಯಾಕೆಂದ್ರೆ ನಾವೇನಾದ್ರೂ ಅನ್ನ ಅಥವಾ ನೀರನ್ನ ಡೈರೆಕ್ಟ್ ಆಗಿ ಸೇವಿಸಿದಾಗ ಜಠರದಲ್ಲಿ ಸಿಗುತ್ತೆ ಆ ನೀರು, ಅಥವಾ ಯಾವುದೇ ವಸ್ತು ತಿಂದಂತ ಜಠರದಲ್ಲಿರುತ್ತೆ. ಅದೇ ಒಂದು ವೇಳೆ ನಮಗೆ ಸ್ಮೃತಿ ತಪ್ಪಿ ಅಂದರೆ ನಮ್ಗೆ ಎಚ್ಚರನೇ ಇರುವುದಿಲ್ಲ, ಆ ಟೈಮಲ್ಲಿ ಏನು ಆ ಹೊಟ್ಟೆಗೆ ಹೋಗುವಂತ ಮಾರ್ಗ ಇದೆ ಅದು ಬಂದಾಗಿರುತ್ತಂತೆ. ಬಾಯಿ ಅಂದರೆ ಎಚ್ಚರ ಇರುವುದಿಲ್ಲ, ಆದರೆ ಉಸಿರು ಸ್ವಲ್ಪ ಆಡ್ತಾ ಇದ್ರೆ ಅದು ಲಂಗ್ಸ್ ಅಲ್ಲಿ ಹೋಗುತ್ತೆ ನೀರು. ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಬಾಯಿ ಹಾಗೆ ಮೂಗಿನಿಂದ ನಾವೇನು ಹೀಗೆ ಉಸಿರನ್ನ ಹೇಳ್ಕೊಳ್ತೇವೆ ಅದು ಲಂಗ್ಸಿಗೆ ಹೋಗುತ್ತೆ. ಹೀಗಾಗಿ ಬಾವಿಯಲ್ಲಿ ಬಿದ್ದಾಗ ಅವನು ಎಚ್ಚರ ತಪ್ಪೇ ಬಿದ್ದಿದ್ದಾನೆ, ಅಲ್ಲೇ ಪ್ರಾಣ ಹೋಗಿದೆ ಅನ್ನುವಂಥದ್ದು ಸುಮಾರು ಎಕ್ಸ್ಪರ್ಟ್ಸ್ ಇಲ್ಲಿವರೆಗೆ ಹೇಳಿದ್ದಾರೆ. ಸೊ ಆದರೆ ತುಂಬ ವಿಚಿತ್ರ ಅಂತ ಹೇಳಿದರೆ ಈ ಕೇಸಿನಲ್ಲಿ ಯಾವುದೇ ರೀತಿಯ ಮೊಬೈಲ್ ಟವರ್ಗಳು ಎಲ್ಲಿ ಸುಮಂತ್ ಹತ್ಯೆ ನಡೆದಿದೆ ಅಲ್ಲಿ ಯಾವುದೇ ಮೊಬೈಲ್ನ ನಂಬರ್ಗಳು ಟ್ರೇಸ್ ಔಟ್ ಆಗಿಲ್ಲಂತೆ. ಅದಾದ ಮೇಲೆ ಏನು ಎಲ್ಲರದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು, ಸುಮಂತ್ ಅವತ್ತು ಸಂಜೆ ಕ್ರಿಕೆಟ್ ಆಡ್ತಾ ಇದ್ದ, ಆ ಬ್ಯಾಟ್ ಎಲ್ಲಿ ಹೋಯ್ತು ಅಂತ ಹೇಳಿ ಕಾಮೆಂಟ್ಸ್ ಹಾಕಿದ್ರ, ಸುಮಾರು ಜನ ಫೋನಲ್ಲೂ ಕೇಳಿದ್ರ. ಆದರೆ ಅದನ್ನು ನಾನು ಅವ್ರ ಮನೆಯವ್ರ ಹತ್ರನ ಕೇಳಿದಾಗ ಅವನು ಕ್ರಿಕೆಟ್ ಬ್ಯಾಟಿನಿಂದ ಆಡ್ತಾ ಇರಲಿಲ್ಲ ಸುಮಂತು. ಏನು ಈ ಮರದಂದರೆ ತೆಂಗಿನ ಮರದ ಗರಿ ಇರುತ್ತೆ, ಗರಿ ಇದ್ದಂಥದ್ದು ಏನು ಕೆಳಗೆ ಲಾಸ್ಟಿಂದ ಅದರ ಕೊನೆ ಭಾಗ ಇರುತ್ತೆ, ಅದರಲ್ಲೇ ಬ್ಯಾಟ್ ಮಾಡ್ಕೊಂಡಿದ್ದ, ಅದರಲ್ಲಿ ಅವನು ಕ್ರಿಕೆಟ್ ಆಡ್ತಾ ಇದ್ದ ಅಂತ ಹೇಳಿದ್ರು ಅವ್ರ ಮನೆಯವರು. ಅದರಿಂದ ಕ್ರಿಕೆಟ್ ಆಡ್ತಾ ಇದ್ದ.
ಹೀಗಾಗಿ ಅವನೇನು ಬ್ಯಾಟ್ ಅನ್ನೋದು ಉಪಯೋಗಿಸಿಲ್ಲ. ಅವನು ಕ್ರಿಕೆಟ್ ಆಡೋದನ್ನು ಅಡಿಕೆ ಗಿಡದ ಕೆಳಗೆ ಆಡ್ತಾ ಇದ್ರು ಅವ್ರು ಸಂಜೆ ಆದರೆ ಕ್ರಿಕೆಟ್. ಮತ್ತು ಅವ್ರ ಬ್ಯಾಟ್ ಇದ್ದಿದ್ದು ಆ ರೀತಿಯ ಬ್ಯಾಟ್ ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಏನೋ ಒಂದು ವಸ್ತು ಸಿಗುತ್ತೆ ಕಟ್ಟಿಗೆ ಥರದ್ದು, ಅದನ್ನೇ ಬ್ಯಾಟ್ ಮಾಡ್ಕೊಂಡಿರ್ತಾರೆ, ಅದರಲ್ಲೇ ಆಡ್ತಾ ಇದ್ದ ಅವನು ಕ್ರಿಕೆಟ್. ಅದು ಬಿಟ್ಟರೆ ಅವನು ಬೇರೆ ಬ್ಯಾಟ್ ಅನ್ನೋದು ಇರಲಿಲ್ಲ ಅನ್ನೋದು ಅವ್ರ ಮನೆಯವರು ಹೇಳಿದ್ರು ನಾನು ಕೇಳಿದ್ದಕ್ಕೆ. ಇದಾದ್ಮೇಲೆ ಇನ್ನೊಂದು ಪ್ರಶ್ನೆ ಎಲ್ಲರನ್ನೂ ಕಾಡಿದ್ದಂತ ಹೇಳಿದ್ರೆ, ಇದನ್ನ ಸುಮಾರು ಜನ ನನಗೆ ಈ ಕೇಳಿದ್ರು, ಹೀಗಾಗಿ ನಾನು ಈ ಸಂಚಿಕೆಯನ್ನ ಮಾಡ್ತಾ ಇದ್ದೇನೆ. ಅದೇನಂತ ಹೇಳಿದ್ರೆ, ಸುಮಂತ್ ಅಂತ ಹೇಳಿದ್ರೆ ಒಂದು ಅವರು ಸಂದರ್ಶನದಲ್ಲಿ ಅವ್ರ ಮನೆಯವರು ಹೇಳಿರ್ತಾರೆ, ಸಂದರ್ಶನದಲ್ಲಿ ಮನೆ ಬಿಟ್ಟು ಹೋಗ್ತಾ ಇದ್ದವನು ಅಂದ್ರೆ ಧನು ಪೂಜೆಗೆ ಹೋಗುವ ಸಮಯದಲ್ಲಿ ಬೆಳಗ್ಗೆ 5 ಗಂಟೆಯಿಂದ 5:30 ಮಧ್ಯ ಅವನು ಎಲ್ಲೋ ಒಂದು ಕಡೆ ವಾಪಸ್ ತಿರುಗಿರ್ಬೋದು, ಚಾವಿ ಮರ್ತು ಬಂದಿದ್ದೇನೆ ಸೈಕಲ್ದಂತೇಳಿ ನಾನು ಅದನ್ನೇ ಅವ್ರ ಮನೆಯವ್ರ ಹತ್ರನೂ ನಾನು ಕೇಳಿದೆ. ಆಮೇಲೆ ಅಂತ ಹೇಳಿದ್ರೆ ಅವಾಗ ಅವ್ರು ಹೇಳಿದ್ರು, ಇಲ್ಲ ಅದು ನಾವು ಹಾಗೆ ತಿಳ್ಕೊಂಡಿದ್ದು, ಅವನು ಚಾವಿ ಹಾಕಿದಾನಂತೇಳಿ, ಚಾವಿ ಹಾಕಿ ಬಂದಿರ್ಬೋದು ಅಂತೇಳಿ. ಆದ್ರೆ ಅವನು ಹಿಂದಿನ ದಿವಸ, ನಾಳೆ ಧನು ಪೂಜೆಗೆ ಹೋಗ್ಬೇಕನ್ನೋದಿತ್ತು, ಹಿಂದಿನ ದಿವಸ ಅವನು ಮನೆಯಿಂದ 5 ಗಂಟೆಗೆ ನಮ್ಗೆ ಹೇಳೋಗಿದ್ದ ಏನಂದ್ರೆ ನಾನು ಸೈಕಲ್ಗೆ ಲೈಟ್ ಫಿಟ್ ಮಾಡಿ ಬರ್ತೇನೆ ಅಂತೇಳಿ. ಆದ್ರೆ ಅವತ್ತು ಅವನು ಏನು ಮಾಡಿರ್ತಾನಂದ್ರೆ ಸೈಕಲ್ ಕೀನ ಅಂದ್ರೆ ಹಿಂದಿನ ವೀಲಿಗೆ ಲಾಕ್ ಮಾಡೋದಿಲ್ಲ, ಅಂದ್ರೆ ಆ ವೀಲ್ ಏನಿದೆ ಹಿಂದಿನ ಚಕ್ರಕ್ಕೆ ಲಾಕ್ ಮಾಡೋದಿಲ್ಲ, ಲಾಕೇ ಮಾಡೋದಿಲ್ಲ, ಸ್ಟೇರಿಂಗಿಗೆ ಆ ಕೀನ ಹಾಕಿ ಬಂದಿರ್ತಾನೆ. ಹೀಗಾಗಿ ಅವನು ಅವತ್ತಿನ ಬೆಳಗ್ಗೆ ಚಾವಿ ಹಿಡ್ಕೊಂಡು ಹೋಗಿರೋದಿಲ್ಲ. ಹೀಗಾಗಿ ಆ ಕೀ ಮನೆಯ ಏನು ಗೋಡೆಯಲ್ಲೇ ಇತ್ತು. ಯಾಕೆ ಚಾವಿ ತಗೊಂಡು ಹೋಗ್ಲಿಲ್ಲ ಅನ್ನೋದಕ್ಕೂ ಒಂದು ಕ್ಲಿಯಾರಿಟಿ ಸಿಗ್ಬೋದು. ಸುಮಾರು ಸಂದರ್ಶನಗಳಲ್ಲಿ ನೀವು ನೋಡಿರ್ತೀರ, ಕೀ ಗೋಡೆಯಲ್ಲೇ ಇತ್ತು ಅಂತ ಹೇಳ್ತಿದ್ರು ಅವರು. ಯಾಕೆ ಕೀ ಗೋಡೆಯಲ್ಲಿ ಇತ್ತಂದ್ರೆ ಮುಂದ್ಗಡೆ ಹ್ಯಾಂಡಲ್ಗೆ ತಗಲಾಕ್ ಬಂದ್ಬಿಟ್ಟಿದ್ದ ಆ ಕೀನ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಯಾವ ಕಡೆನೂ ಇಲ್ಲಿ ಯಾವ ಸಾಕ್ಷ್ಯಗಳು ಅಂದ್ರೆ ಎವಿಡೆನ್ಸ್ ಒಂದೂ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಈ ಹತ್ಯೆ ಏನಂದ್ರೆ ಈ ಆವತ್ತಿನ ಬೆಳಗ್ಗೆ ಆ ಊರಿನಲ್ಲಿ ಏನಾದ್ರೂ ಕಳ್ಳತನ ನಡೆದಿದೆನಾ ಅಥವಾ ಇನ್ನೇನಾದ್ರೂ ನಡೆದಿದೆನಾ, ಯಾವ್ದಾದ್ರೂ ಹೊಸ ವ್ಯಕ್ತಿ ಬಂದಿದಾನಂದ್ರೆ ಅದನ್ನೂ ಇಲ್ಲ ಆಗಿಲ್ಲ. ಹಾಗಾದ್ರೆ ಯಾವುದೇ ರೀತಿಯ ಸಾಕ್ಷಿನೂ ಇಲ್ಲ, ಇನ್ನೊಂದು ಕಡೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಅಂದ್ರೆ ಎವಿಡೆನ್ಸು ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹುದೊಡ್ಡ ಪ್ರಶ್ನೆ. ಹೀಗಾಗಿ ಸುಮಾರು ಎಕ್ಸ್ಪರ್ಟ್ಸ್ಗಳು ಹೇಳೋದ್ರ ಪ್ರಕಾರ ಈ ರೀತಿಯ ಕೇಸ್ಗಳು ನೋಡಿದಾಗ ಈಗ ಈ ಕೇಸ್ ಅಂತ ಹೇಳಿದ್ರೆ ಈಗ ಪೊಲೀಸರು ಸುಮಾರು ಅಂತ ಹೇಳಿದ್ರೆ ಈಗ ಪೊಲೀಸರು ಏನಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಅದರ ತನಿಖೆ ಮಾಡಿದ್ರು ಇಲ್ಲಿವರೆಗೂ ಯಾವುದೇ ಆರೋಪಿ ಸಿಕ್ಕಿಲ್ಲ ಅಂಥೇಳಿ. ಹೀಗಾಗಿ ಈ ಕೇಸು ಕೈ ಬಿಟ್ಟು ಹೋಗುತ್ತೆ ಅಂತಾರೆ ಎಕ್ಸ್ಪರ್ಟ್ಸು. ಯಾಕಂತ ಹೇಳಿದ್ರೆ ಈ ರೀತಿ ಸಾಕ್ಷಿ ಮತ್ತು ಸಾಕ್ಷ್ಯಗಳಿಲ್ಲ. ಇನ್ನು ಆರೋಪಿ ಏನಾದರೂ ಸಿಕ್ಕಂದ್ರೆ ಎಲ್ಲವನ್ನು ಮರು ಜೋಡಣೆ ಮಾಡೋದು ಯಾವ ರೀತಿ ಮಾಡ್ತಾರೆ, ಇದು ತುಂಬ ದೊಡ್ಡ ಚಾಲೆಂಜ್ ಕೆಲಸ ಅಂತಾರೆ. ಹೀಗಾಗಿ ನಿಮಗೆ 2 ಕೇಸುಗಳ ಬಗ್ಗೆ ಹೇಳ್ತೇನೆ. 2 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ನಡೆದಂಥದ್ದು. ಒಂದು ಕೇಸು ನೀವು ಕೇಳಿರ್ತೀರಾ, ಶಿವಪ್ಪ ಬಂಗೇರ ಅನ್ನೋವರ ಹತ್ಯೆ ಆಗುತ್ತೆ, ಬಂಟ್ವಾಳದ ಕಾಡುಬೆಟ್ಟು ಭಾಗದಲ್ಲಾಗಿರುತ್ತೆ. ಈ ಹತ್ಯೆನೂ ಬೆಳಗ್ಗೆ 5 ಗಂಟೆಯಿಂದ 5:30 ಮಧ್ಯನೇ ಆಗಿರುತ್ತೆ. ಅಂದ್ರೆ ಅವ್ರು ಏನಂದ್ರೆ ಅಲ್ಲಿ ಕಂಬಳ ನಡೆದಿರುತ್ತೆ, ಆ ಕಂಬಳವನ್ನ ನೋಡಿ ಸುಮಂತ್ ಹೇಗೆ ಸೈಕಲ್ ಮೇಲೆ ಹಾಕ್ತಿದ್ದ ಅದೇ ರೀತಿ ಅವರು ತಮ್ಮ ಮನೆಗೆ ಹೋಗ್ಬೇಕಾದ್ರೆ ತಮ್ಮ ಬೈಕನ್ನ ಮೇಲೆ ಇಟ್ಟು ಇದೇ ರೀತಿ ತೋಟದಲ್ಲಿ ನಡ್ಕೊಂಡು ಬರುವ ಹೊತ್ತಿಗೆ ಅವ್ರ ಮೇಲೆ ಭೀಕರವಾಗಿ ದಾಳಿ ಆಗುತ್ತೆ. ಇಲ್ಲಿ ಸುಮಂತ್ ಕೇಸ್ನಲ್ಲಿ ಸುಮಂತ್ಗೆ ದಾಳಿ ಮಾಡಿದ ನಂತರ ಬಾವಿಯಲ್ಲಿ ಹಾಕ್ತಾರೆ. ಆದರೆ ಈ ಕೇಸಿನಲ್ಲಿ ಭೀಕರವಾಗಿ ಕಡ್ದಿರ್ತಾರೆ. ಕಡ್ದ ನಂತರ ಅವರಲ್ಲಿ ಪ್ರಾಣ ಬಿಡ್ತಾರೆ. ವಿಶೇಷವಾಗಿ ಅವರು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ, ದೊಡ್ಡ ಮಟ್ಟದ ಚರ್ಚೆಗಳಾಗ್ತವೆ. 3 ವರ್ಷವರೆಗೂ ಆರೋಪಿಗಳನ್ನು ಹುಡುಕ್ತಾರೆ ಪೊಲೀಸರು. ಆದರೆ ಆರೋಪಿಗಳು ಸಿಗುವುದಿಲ್ಲ. ಕೊನೆಗೆ ಇದಕ್ಕೆ ಸಿ ರಿಪೋರ್ಟನ್ನು ಸಲ್ಲಿಸ್ತಾರೆ. ಅಂತ ಹೇಳಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಇದು ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿರುತ್ತೆ, ದೊಡ್ಡ ಪ್ರತಿಭಟನೆಗಳಾಗಿರ್ತವೆ, ಎಲ್ಲ ಆಗುತ್ತೆ. ತನಿಖೆಗೆ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಬಿದ್ದಿರುತ್ತೆ. ಆದರೂ ಆರೋಪಿಗಳನ್ನು ಹಿಡಿಲಿಕ್ಕಾಗುವುದಿಲ್ಲ ಅನ್ನುವಂಥದ್ದು ಅದು ಮತ್ತೆ ಬಂದಂಥದ್ದು ಅಂತ ಹೇಳಿದ್ರೆ ಅಲ್ಲೂ ವಿಟ್ನೆಸ್ ಆ್ಯಂಡ್ ಎವಿಡೆನ್ಸ್ ಅನ್ನುವಂಥದ್ದು, ಅಂದರೆ ಸಾಕ್ಷಿ ಮತ್ತೆ ಸಾಕ್ಷ್ಯಾಧಾರ ಸಿ ರಿಪೋರ್ಟ್ ಸಲ್ಲಿಸ್ತಾರೆ. ಇವತ್ತಿನವರೆಗೂ ಆ ಕೇಸಿನಲ್ಲೂ ಆರೋಪಿಗಳು ಯಾರಂತ ಸಿಕ್ಕಿಲ್ಲ. ನಾನೀಗ ಒಂದು ಕೇಸ್ ಹೇಳಿದೆ. ಈ ಕೇಸಿನಲ್ಲಿ ಶಿವಪ್ಪ ಬಂಗೇರವರ ಕೇಸು ದೊಡ್ಡ ಮಟ್ಟದ ಹೋರಾಟ ನಡೆಯುತ್ತೆ, ಎಲ್ಲ ರೀತಿಯ ತನಿಖೆಗಳಾದರೂ ಆರೋಪಿಗಳು ಸಿಗುವುದಿಲ್ಲ. ಇನ್ನೊಂದು ಇದೇ ರೀತಿಯ ಒಂದು ಕೇಸ್ ಬರುತ್ತೆ. ಆ ಕೇಸ್ ಎಷ್ಟು ವಿಚಿತ್ರವಾಗಿರುತ್ತಂದ್ರೆ, ಯಾಕೋ ಏನೋ ಆ ಹುಡುಗಿ ಬಗ್ಗೆ ಯಾರು ಅಂತ ಹೇಳಿದ್ರೆ ಒಂದು ಹುಡುಗಿಯ ಡೆಡ್ ಬಾಡಿ ಸಿಗುತ್ತೆ. ಈ ಡೆಡ್ ಬಾಡಿ ಸಿಗುವುದಿಲ್ಲ ಅಂತ ಹೇಳಿದ್ರೆ
ನೇತ್ರಾವತಿ ನದಿ ತಂದು ಒಂದು ಡೆಡ್ ಬಾಡಿನ ಹಾಕಿರ್ತಾರೆ. ಆಗ ಏನಂತ ಹೇಳಿದ್ರೆ ಅವರು ಹಾಕಿದವ್ರು ಏನ್ ತಿಳಿದಿರ್ತಾರೆ ಅಂದ್ರೆ ಜೋರಾಗಿ ನೀರು ಹರಿತಾ ಇದೆ ನದಿಯಲ್ಲಿ ಅಂತ ತಿಳ್ಕೊಂಡು ಅವ್ರು ಹಾಕಿ ಹೋಗಿರ್ತಾರೆ. ಆದ್ರೆ ಬೆಳಗ್ಗೆ ನೋಡೋತ್ತಿಗೆ ಆ ದೇಹ ಅಲ್ಲೇ ನೀರಲ್ಲೇ ಬಿದ್ದಿರುತ್ತೆ. ಯಾಕೆ ನೀರಿನ ಹರಿವು ನೇತ್ರಾವತಿ ನದಿಯಲ್ಲಿ ಆ ಸಮಯದಲ್ಲಿ ಕಮ್ಮಿ ಅಂತ ಹೇಳಿದ್ರೆ, ನಿಮ್ಗೆಲ್ಲರಿಗೂ ಗೊತ್ತು, ಈ ಹಿಂದೆ ತುಂಬೆಯಲ್ಲಿ ಡ್ಯಾಮ್ ಇದೆ ನೇತ್ರಾವತಿ ನದಿಗೆ ಅಂತ ಹೇಳಿದ್ರೆ ಕುಡಿಯುವ ನೀರಿಗೋಸ್ಕರ ಅಲ್ಲಿ ತಡೆ ಹಿಡಿತಾರೆ. ಹೀಗಾಗಿ ಅಲ್ಲೇನು ಮಾಡಿರ್ತಾರೆ ಅಂದರೆ ನೀರನ್ನು ತಡೆ ಹಿಡಿದಿರ್ತಾರೆ. ತಡೆ ಹಿಡಿದಿದ್ರಿಂದ ನೀರು ಅಷ್ಟು ಜೋರಾಗಿ ಹರಿತಾ ಇರೋದಿಲ್ಲ. ಅವರು ಏನು ಯಾರು ತಂದ ಡೆಡ್ ಬಾಡಿನ ಎಸ್ದಿರ್ತಾರೆ ಅವರು ಇದೆ ಅಂತೇಳಿ ಆ ನೀರಲ್ಲಿ ಎಸ್ದೋಗಿರ್ತಾರೆ. ಆದ್ರೆ ಅಲ್ಲೇ ಡೆಡ್ ಬಾಡಿ ಬಿದ್ದಿರುತ್ತೆ. ಹೀಗಾಗಿ ಅಲ್ಲಿ ಸ್ಥಳೀಯರು ಯಾರು ನೋಡ್ತಾರೆ ಅವರು ಪೊಲೀಸರಿಗೆ ತಿಳಿಸ್ತಾರೆ, ಈ ರೀತಿ ಒಂದು ಡೆಡ್ ಬಾಡಿ ಬಿದ್ದಿದೆ, ಒಂದು ಲೇಡಿದು, ಒಂದು ಹೆಣ್ಮಗಳದು. ಆಗ ಪೊಲೀಸರು ಬರ್ತಾರೆ. ಪೊಲೀಸರು ಬಂದು ಆ ಡೆಡ್ ಬಾಡಿನ ಮೇಲೆತ್ತಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಆತ್ಮಹತ್ಯೆ ಅಲ್ಲ, ಇದು ಯಾರೋ ಕೊಲೆ ಮಾಡಿದ್ದಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಕುತ್ತಿಗೆ ಭಾಗದಲ್ಲಿ 2 ಚಿಕ್ಕದಾಗಿ ಮಾರ್ಕ್ ಇರುತ್ತೆ. ಅಂದರೆ ಯಾರೋ ಕುತ್ತಿಗೆಯ ಮೇಲೆ ಪ್ರೆಷರ್ ಹಾಕಿದ್ದಾರೆ ಅಥವಾ ಹಿಚಿಕುವ ಪ್ರಯತ್ನ ಮಾಡಿದ್ದಾರೆ, ಹಿಚಿಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದನ್ನು PMಗೆ ಕಳಿಸ್ತಾರೆ. ನಂತರ ಈ ಡೆಡ್ ಬಾಡಿ ಯಾರ್ದಂತೇಳಿ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಯಾವುದಾದ್ರೂ ಸುತ್ತಮುತ್ತ ಕೇಸು, ರಾಜ್ಯದಲ್ಲಿ ಎಲ್ಲಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆನಾ ಅಂಥೇಳಿ ಹುಡುಕ್ತಾರೆ. ಆದರೆ ಯಾವುದೇ ರೀತಿಯ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರೋದಿಲ್ಲ, ಎಲ್ಲಿಯೂ ಆ ರೀತಿ ಕಂಪ್ಲೇಂಟ್ ಇರೋದಿಲ್ಲ. ಹೀಗಾಗಿ ಪೊಲೀಸರಿಗೆ ದೊಡ್ಡ ತಲೆನೋವಾಗುತ್ತೆ, ಇದು ಯಾರು ಡೆಡ್ ಬಾಡಿ ಇರ್ಬೋದು, ಏನಾಗಿರ್ಬೋದು ಅಂಥೇಳಿ. ಆಮೇಲೆ ಇದು ಆಗಿನ ಸಮಯಕ್ಕೆ ಪೇಪರಲ್ಲಿ ಬರುತ್ತೆ, ಪತ್ರಿಕೆಯಲ್ಲಿ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಆದರೆ ಡೆಡ್ ಬಾಡಿ ಯಾರ್ದು ಅಂತೇಳಿ ಗೊತ್ತಾಗೋದಿಲ್ಲ. ಯಾವ ಕಾರಣಕ್ಕೆ ಇದು ಕೊಲೆ ಆಗಿದೆ ಅಂತೂ ಗೊತ್ತಾಗೋದಿಲ್ಲ. ಕಾರಣ ಏನು, ಯಾರು ಯಾವ ಸ್ಟೇಷನಲ್ಲೂ ಈ ರೀತಿ ಮಿಸ್ಸಿಂಗ್ ಆಗಿದೆ ಅಂತ ಕಂಪ್ಲೇಂಟೂ ಇರೋದಿಲ್ಲ. ಹೀಗಾಗಿ ಪೊಲೀಸರು 1 ತಿಂಗಳು ಕಾಯ್ತಾರೆ, 2 ತಿಂಗಳು ಕಾಯ್ತಾರೆ. 2 ತಿಂಗಳ ನಂತರ ಗೊತ್ತಾಗುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದ ಭಾಗದಲ್ಲಿ ಹಿರಿಯ ಕ್ರೈಮ್ ಪತ್ರಕರ್ತರಿದ್ದಾರೆ. ಅವ್ರು ಯಾಕಂದ್ರೆ ಇವೆಲ್ಲ ಈ ರೀತಿಯ ಸುಮಾರು ಕೊಲೆ ಕೇಸುಗಳ ಬಗ್ಗೆ ರಿಪೋರ್ಟ್ ಮಾಡ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೀಗೆ ಅವ್ರದ್ದು ಒಂದು ಸಂಬಂಧಿಕರ ಮನೆಗೆ ಹೋಗಿರ್ತಾರೆ. ಸಂಬಂಧಿಕರ ಮನೆಗೆ ಹೋಗೋತಿ ಮಾತಾಡ್ತಾ ಇರ್ತಾರೆ. ಮಾತಾಡಿದಾಗ ಅವ್ರು ಹೇಳ್ತಾರೆ ಅವ್ರ ಮನೆಯಲ್ಲಿ ಇಂಥ ಒಂದು ಹುಡುಗಿ ಇಲ್ಲೇ ಇದ್ಲು, ಅವಳಿಗೆ ಕಾಣ್ತಾನೆ ಇಲ್ಲ ಅಂತೇಳಿ. ಯಾಕಂದ್ರೆ ಇವರು ಕ್ರೈಮ್ ರಿಪೋರ್ಟರ್ ಅಂತ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರ ಮನೆಯಲ್ಲಿ ಅವ್ರ ರಿಲೇಷನ್ ಏನಿರ್ತಾರೆ ಅವ್ರೊಟ್ಟಿಗೆ ಚರ್ಚೆ ಮಾಡ್ತಾರೆ ಈ ವಿಷಯ. ಆಗ ಅವ್ರು ಹೇಳ್ತಾರೆ ಈ ರೀತಿ ಒಂದು ಹುಡುಗಿ ಇಲ್ಲ ಅಂತ ಹೇಳಿದ್ರೆ ಅವಳು ಈ ರೀತಿ ಒಂದಿಷ್ಟು ವಯಸ್ಸಿರ್ಬೋದಾ ಏನು ಅಂತೇಳಿ. ಹೌದು ಅಂತಾರೆ ಅವರು. ಹೌದು ಅಂದ ಕೂಡಲೇ ನೇರವಾಗಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಂಗಳೂರಿನ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಸ್ಟೇಷನಿಗೆ ಬಂದಂಥವ್ರು ಅಲ್ಲಿ ಕೇಳ್ತಾರೆ ಅವರು, ಈ ರೀತಿ ನೀವು ಒಂದು ಕೇಸನ್ನು ಹುಡುಕ್ತಾ ಇದ್ರಲ್ಲ ಸರ್, ಅದು ಈ ರೀತಿ ಈ ಊರಲ್ಲಿ ಒಬ್ರು ಇರ್ಬೋದು, ನೀವು ಹೋಗಿ ದಯವಿಟ್ಟು ನೋಡಿ ಅಂತೇಳಿ. ಆಗ ಗೊತ್ತಾಗೋದು ಈ ಹೆಣ್ಣು ಮಗಳ ತಂದೆ ತಾಯಿ ಯಾರಂತೆ. ಆಗ ಅವ್ರೇನ್ ಮಾಡ್ಬಿಡ್ತಾರಂದ್ರೆ ಪೊಲೀಸರು ನೇರವಾಗಿ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಹೇಳ್ತಾರೆ ಈ ರೀತಿ ಒಂದು ಡೆಡ್ ಬಾಡಿ ಸಿಕ್ಕಿದೆ, ಇದು ನಿಮ್ಮದು ಅಂದ್ಕೊಳ್ಳೇನೆ ಹೌದು ನಮ್ಮದೇ ಅಂತಾರೆ. ಹಾಗಾದ್ರೆ ನೀವು ಯಾಕೆ ಇದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಾಗಿದೆ ಅಂತ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ, ಇವಳು ಅಂದ್ರೆ ಬೇರೆ ಒಂದು ಹುಡುಗನ್ನ ಲವ್ ಮಾಡ್ತಾ ಇದ್ಲು, ಮದುವೆ ಬೇಡ ಅಂದ್ರು ಅವನೊಟ್ಟಿಗೆ ಹೊರಟು ಹೋದ್ಲು ಅಂತ ಹೇಳ್ತಾರೆ. ಹೀಗಾಗಿ ನಾವು ಅವಳು ಹೊರಟೋಗಿ 2 ತಿಂಗಳಾಯ್ತು, ನಾವು ಅವಳು ಸುದ್ದಿನೇ ಬಿಟ್ಟಿದ್ದೇವೆ ಅಂತ ಹೇಳಿ. ಅದರ ಅರ್ಥ ಬೇರೆ ಹುಡುಗನ್ನ ಲವ್ ಮಾಡಿದ್ದಕ್ಕೆ ಅವ್ರ ಮನೆಯವರಿಗೆ ಅವಳ ಬಗ್ಗೆ ಯಾವುದೇ ರೀತಿಯ ಇದು ಇರೋದಿಲ್ಲ. ಹೀಗಾಗಿ ಅವ್ರೇನು ಮಾಡಿಬಿಡ್ತಾರೆ ಅಂದರೆ ಆ ಬಗ್ಗೆ ತಲೆನೇ ಕೆಡಿಸ್ಕೊಳ್ದು, ಎಲ್ಲಾದ್ರೂ ಹೋಗ್ಲಿ ಬಿಡಂತ ಬಿಟ್ಟಿರ್ತಾರೆ. ಆಗ ಏನು ಮಾಡ್ತಾರೆ ಅಂದರೆ ಸರಿ ಯಾವ ಹುಡುಗನೊಟ್ಟಿಗೆ ಹೋಗಿದ್ದಾಳೆ ಅಂಥೇಳಿ ಪೊಲೀಸರು ಕೇಳಿದಾಗ ಅವ್ರು ಹೇಳ್ತಾರೆ ಇಂಥವನೊಟ್ಟಿಗೆ ಅಂತೇಳಿ. ಆಗ ಅವನನ್ನು ಪೊಲೀಸರು ಹಿಡಿತಾರೆ. ಹಿಡಿದಾದ ಮೇಲೆ ಗೊತ್ತಾಗೋದು, ಹಿಡಿದು ಅಂದ್ರೆ ಅವನ್ನ ಹಿಡಿದು ವಿಚಾರಣೆ ಮಾಡಿದಾಗ ಗೊತ್ತಾಗೋದು ಮದುವೆ ವಿಷಯದಲ್ಲಿ ಅವನ ಮಧ್ಯೆ ಕಿರಿಕಾಗಿರುತ್ತೆ. ಹೀಗಾಗಿ ಅವನ ಫ್ರೆಂಡ್ಸು ಸೇರಿಕೊಂಡು ಇವಳನ್ನು ಕತ್ತಿಚಿಗಿ ಆ ಡೆಡ್ ಬಾಡಿನ ತಗೊಂಡೋಗಿ ನೀರಲ್ಲಿ ಹಾಕ್ತಾರೆ. ಆದರೆ ತುಂಬ ವಿಚಿತ್ರ ಅಂದರೆ ಈ ಕೇಸ್ ಅದಾಗ್ಲೇ ಆಗಿ 2 ತಿಂಗಳ ದಾಟ್ ಹೋಗ್ಬಿಟ್ಟಿರುತ್ತೆ. ಹೀಗಾಗಿ ಯಾವುದೇ ರೀತಿಯ ಮೊದಲಿಗೆ ಯಾವುದೇ ಎವಿಡೆನ್ಸ್ ಸರಿಯಾದ ರೀತಿಯಲ್ಲಿ ಇರಲಾರದ ಕಾರಣ ಅಂದರೆ ಏನಾಯಿತು ಏನಿಲ್ಲ ಅಂತೇಳಿ ಕೊನೆಗೆ ಈ ಕೇಸು ಬಿಟ್ಟು ಹೋಗುತ್ತೆ. ಇದು ಕಾರಣ ಏನಂತ ಹೇಳಿದ್ರೆ, ಒಂದು ಕೇಸ್ ನಾನು ಹೇಳಿದೆ, ಶಿವಪ್ಪ ಬಂಗೇರ್ ಅವ್ರ ಕೇಸು ತುಂಬ ಬೆಳಗ್ಗೆ ಆಗಿದ್ರಿಂದ ತುಂಬ ದೊಡ್ಡ ಮಟ್ಟದ ಹೋರಾಟ ನಡೆದಿದ್ರೂ ಆರೋಪಿಗಳು ಸಿಗುವುದಿಲ್ಲ. ಈ ಕೇಸಿನಲ್ಲಿ ಈ ರೀತಿ 2 ತಿಂಗಳ ನಂತರ ಸಿಕ್ಕಿದ್ರಿಂದ ಈ ಕೇಸಿನಲ್ಲೂ ಬಂಧನವಾಗುತ್ತೆ. ಆದರೆ ಸಾಕ್ಷ್ಯಗಳ ಕೊರತೆಯಿಂದ ಬಿಡುಗಡೆ ಆಗ್ತಾರೆ. ಇದೇ ರೀತಿನೇ ಈಗ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈಗ ತುಂಬ ಡಿಲೇ ಆಯಿತು. ಸುಮಂತ್ ಕೇಸಲ್ಲಿ ತುಂಬ ಡಿಲೇ ಆಗಿದೆ. ಯಾವ ಆರೋಪಿಗಳು ಇಲ್ಲಿವರೆಗೂ ಸಿಕ್ಕಿಲ್ಲ ಅಂದರೆ ಈ ಕೇಸು ತುಂಬ ಕಷ್ಟ ಅಂಥೇಳಿ. ಹೀಗಾಗಿ
ಸರ್ಕಾರ ಏನು ಮಾಡುತ್ತೆ ಅಂತ ನೋಡ್ಬೇಕು. ಯಾಕಂತ ಹೇಳಿದ್ರೆ ಒಂದು ವೇಳೆ ಪೊಲೀಸರು ಈ ತನಿಖೆ ಏನು ಮಾಡ್ತಿದಾರಂತ ಗೊತ್ತಿಲ್ಲ, ಮುಂದೆ ಇದು ಏನಾಗುತ್ತಂತ ಗೊತ್ತಿಲ್ಲ ಈ ಕೇಸು. ಯಾಕಂತ ಹೇಳಿದ್ರೆ ಇನ್ನೂವರೆಗೂ PM ರಿಪೋರ್ಟೇ ಬಂದಿಲ್ಲ ಅನ್ನುವಂಥದ್ದು. ಸೊ ಮುಂದೆ ನೋಡಬೇಕು, ಸರ್ಕಾರ ಏನಾದರೂ PM ರಿಪೋರ್ಟ್ ಬಂದ ನಂತರ COD ಕೊಡುತ್ತಾ, ಕೊನೆಯದಾಗಿ ಈ ಹತ್ಯೆಯಲ್ಲಿ ಯಾರಿದಾರಂತ ಆದರೂ ಗೊತ್ತಾಗುತ್ತಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲ ಹತ್ಯೆಗಳಲ್ಲೂ ಸಾಕ್ಷ್ಯ ಮತ್ತು ಸಾಕ್ಷ್ಯಾಧಾರ ಸಿಗಲಿಲ್ಲ ಅನ್ನುವಂಥದ್ದು ಬೇರೆ ವಿಷಯ. ಕೆಲವು ಆರೋಪಿ ಖುಲಾಸೆ ಆದ್ರೂ ಸಮೇತನು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ 99% ಅವನೇ ಮಾಡಿದಾನಂತ ಗೊತ್ತಿರುತ್ತೆ. ಆದ್ರೆ ಕೊನೆಯದು ಲಾಸ್ಟಿಗೆ 1% ಅವನ ಮೇಲೆ ಏನೋ ಒಂದು ಚಿಕ್ಕ ಸಾಕ್ಷಿ ಕೊರತೆ ಆದರೂ ಕೆಲವೊಬ್ರು ಬಿಡುಗಡೆ ಆಗಿಬಿಡ್ತಾರೆ. ಇದು ಕಾರಣ ಏನಂತ ಹೇಳಿದ್ರೆ ಎಲ್ಲವೂ ಸರಿ ಇದ್ದು ಸಮೇತನು ಒಬ್ಬ ನಿರಪರಾಧಿಗೆ ಒಂದು ಯಾವುದೋ ಚಿಕ್ಕ ತಪ್ಪಿನಿಂದ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವುದರಿಂದ ಈ ರೀತಿ ಸುಮಾರು ಕೇಸ್ಗಳಲ್ಲಿ ಆರೋಪಿಗಳು ಬಿಡುಗಡೆ ಆಗ್ತಾರೆ. ಆದರೆ ಯಾರು ಹತ್ಯೆ ಮಾಡಿದ, ಯಾಕೆ ಮಾಡಿದ ಅನ್ನೋದಾದ್ರೂ ಗೊತ್ತಾಗುತ್ತೆ. ಹೀಗಾಗಿ ಇದು ಒಂದು ವೇಳೆ PM ರಿಪೋರ್ಟ್ ಬಂದ ನಂತರ ಒಂದು ವೇಳೆ ಪೊಲೀಸರ ತನಿಖೆ ಎಲ್ಲಿ ಯಾರಂತ ಸಿಗಲಿಲ್ಲ ಅಂದರೆ ಖಂಡಿತವಾಗೂ CODಗೆ ವಹಿಸಬೇಕಾಗತ್ತೆ ಅಂತ ಹೇಳಿ ಈಗಾಗಲೇ ಸುಮಾರು ಜನ ಹೇಳ್ತಾ ಇದ್ದಾರೆ, ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಕಾದು ನೋಡಬೇಕು, ಪೊಲೀಸರ ತನಿಖೆಯಿಂದ ಆರೋಪಿ ಏನಾದರೂ ಯಾರು ಆರೋಪಿ ಅಂತ ಗೊತ್ತಾಗತ್ತಾ ಇಲ್ವಾ, ಇದು COD ತನಿಖೆ ಹೋಗಿ ನಂತರ ಆದರೂ ಗೊತ್ತಾಗತ್ತಾ, ಅಥವಾ ಕೊನೆಯದಾಗಿ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕಾಗತ್ತೆ ಅಂತ ಹೇಳ್ತಾ, ಸೊ ಇದಾಗಿತ್ತು. ಸುಮಾರು ಜನ ಕೇಳಿದ್ರ ನೀವು ಸುಮಂತ್ ಹತ್ಯೆ ಏನಾಗಿದೆ ಅನ್ನೋ ತನಿಖೆ ಕೇಸು ಎಲ್ಲಿಗೆ ಬಂದಿದೆ ಅಂತೇಳಿ. ಸೊ ಈ ತನಿಖೆ ಕೇಸು ಯಾವುದೇ ರೀತಿಯ ಆವತ್ತು ಹೇಗಿತ್ತು ಇವತ್ತು ಹಾಗೇ ಇದೆ, ಯಾವುದೇ ರೀತಿಯ ಡೆವಲಪ್ ಇಲ್ಲ ಅಂತವೆ ಸುಮಾರು ಮೂಲಗಳು. ಕಾದು ನೋಡಬೇಕು, ಇನ್ನಾದರೂ ಈ ತನಿಖೆಯಲ್ಲಿ PM ರಿಪೋರ್ಟಲ್ಲಿ ಏನಾದರೂ ಬಂದ ನಂತರ ಏನಾದರೂ ತನಿಖೆಗೆ ತಿರುವು ಸಿಗುತ್ತಾ. ನನ್ನ ಮಾಹಿತಿ ಏನು ಸಂಗ್ರಹಿಸಿದೆ ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದೆ ಅಂತ ಹೇಳ್ತಾ ಕಾರ್ಯಕ್ರಮ ನೋಡಿಕ್ಕೆ ಧನ್ಯವಾದ. ಅಥವಾ ತನಿಖೆ ಏನಾದರೂ CODಗೆ ಹೋಗುತ್ತಾ, ಮುಂದೆ ಏನಾಗುತ್ತಂತ ಕಾದು ನೋಡಬೇಕಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.